we are very happy for you, and I hope your life is filled with happiness and laughter. And I wish you and your life partner a lifetime of togetherness. Hi Eka, first of all congratulations for your new life. ಚಿಕ್ಕ ವಯಸ್ಸಲ್ಲಿ ಎಷ್ಟೆಲ್ಲ ಜಗಳ ಆಡ್ತಿದ್ವಿ, ಇವಾಗ ಜ್ಞಾಪನಕ್ಕಿದೆ ಅಂದ್ಕೊತೀನಿ. ಫಸ್ಟ್ ಆಫ್ ಆಲ್ ನಿಮ್ಮ ಮನೆಗೆ ನಾನು ಜಾಸ್ತಿ ಬರ್ತಿದ್ದಿಲ್ಲ, ಆದ್ರೂ ಐ ವಿಶ್ ಯು ಎ ಗುಡ್ ಆ್ಯಂಡ್ ಬೆಟರ್ ಲೈಫ್. ಥ್ಯಾಂಕ್ ಯು. ಸ್ಟಾರ್ಟ್. ಹಾಯ್ ಯಮುನಾ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಿನ್ನ ಮುಂದಿನ ಪೂರ್ತಿ ಜೀವನ ನಿನ್ನ ಗಂಡನ ಜೊತೆ ಸುಖವಾಗಿ ಸಂತೋಷವಾಗಿ ಬಾಳಿ ಅಂತ ಕೇಳ್ಕೊಳ್ತೀನಿ. ನನಗೆ ಫಸ್ಟ್ ಪರಿಚಯ ಆಗಿದ್ದು ನೀನು ದೇವಿಕನ್ ಎಂಗೇಜ್ಮೆಂಟಲ್ಲಿ. ದೇವಿಕನ್ ತಂಗಿ ಹಾಗೆ ಪರಿಚಯ ಆದರೂ ಕೂಡ ಐ ಥಿಂಕ್ ನಿಮ್ಮ ಜೊತೆಗಿರೋ ಬಾಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವು ಕೊಟ್ಟಿದ್ದಷ್ಟು ಕಂಫರ್ಟಬಲ್ ಕೂಡ ನಮ್ಮ ದೇವಿಕನ್ ಲೈಕ್ ಬ್ರೈಟ್ ಟು ಬಿ ಜರ್ನಿಯಿಂದ ನಿಮ್ಮ ಬ್ರೈಟ್ ಟು ಬಿ ಜರ್ನಿವರೆಗೂ ಕಂಟಿನ್ಯೂ ಆಗಿದೆ ಅಂತಂದರೆ ಐ ಥಿಂಕ್ ಐ ಶುಡ್ ಸೇ ದ್ಯಾಟ್ ನಿಮ್ಮ ಅಷ್ಟು ಫ್ರೆಂಡ್ಶಿಪ್ ಕೂಡ ನಮಗೂ ತುಂಬ ಹೆಲ್ಪ್ ಲೈಕ್ ಅದೊಂದು ಕಂಫರ್ಟ್ನೆಸ್ ಕೊಟ್ಟಿದೆ. ಈ ಫ್ರೆಂಡ್ಶಿಪ್ ಹಿಂಗೆ ಕಂಟಿನ್ಯೂ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ನನ್ಗನ್ಸುತ್ತೆ ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊತೀನಿ ಅಂತ. ನನ್ಗನ್ಸುತ್ತೆ ನಾವು ಸ್ಪೆಂಡ್ ಮಾಡಿರೋ ಬ್ಯೂಟಿಫುಲ್ ಯಾವುದು ಏನಂತಾರೆ ಟೈಮ್ ಯಾವುದು ಅಂದರೆ ಪಂಪ್ ಹೌಸಲ್ಲಿ ಸೀಬೆಹಣ್ಣು ಮರ ನಮ್ದೊಂದು ನಿಂದೊಂದು ದೇವಿಕಪ್ಪಂದೊಂದು ಅಂತೆಲ್ಲ ಇರ್ತಿತ್ತು. ಅದರಲ್ಲಿ ನಾನು ಯಾವಾಗಲೂ ನಿನ್ನ ಮರದಲ್ಲೇ ಹೋಗಿ ಜಾಸ್ತಿ ಕಿತ್ಕೊಂಡು ತಿಂತಾಯಿದ್ದೆ, ಯಾಕಂದರೆ ಆ ಮರದಲ್ಲಿ ರೆಡ್ ಇದು ಸೀಬೆಹಣ್ಣು ಬಿಡ್ತಾಯಿತ್ತು. ನಮ್ಮದೆಲ್ಲ ವೈಟ್ ಇರ್ತಾಯಿತ್ತು, ಚೆನ್ನಾಗಿರ್ತಿರ್ಲಿಲ್ಲ ಅಂದ್ಬಿಟ್ಟು ನಿಮ್ಮ ಮರದಲ್ಲಿ ಕಿತ್ಕೊಂಡು ತಿಂತಾಯಿದ್ದೋ. ಇವಾಗ ನೀನು ಮದುವೆ ಆಗೋದ್ರೆ ಸೋನಿಗೆಲ್ಲ ಹಾಲು ಹಾಕೋರು ಯಾರು ಅಂತ ಟೆನ್ಷನ್ ಆಗುತ್ತೆ. ನಾನು ಬೆಳಗ್ಗೆ ಎದ್ದೋಗ್ಬಿಟ್ಟು ಹಾಲು ತರಬೇಕು ಅನಿಸುತ್ತೆ, ಬೇಜಾರಾಗುತ್ತೆ ಇದೆಲ್ಲ ಜ್ಞಾಪಿಸ್ಕೊಂಡ್ರೆ. ಏನು ಹೇಳಬೇಕು ಗೊತ್ತಾಗ್ತಿತ್ತಿಲ್ಲ. ಇವರೆಲ್ಲ ಕಾಟ ಕೊಡ್ತಾರೆ, ಇಷ್ಟೇ ಸಾಕು ಅನಿಸುತ್ತೆ. ಅದು ಬೆಸ್ಟ್. ಅದು ನೀನ್ ತಗ, ಇದು ನಕ್ಕಲ್ಲ, ನಿನ್ ಕಾಲ ಅನ್ಬೇಕು. ಯಾರು ಏನನ್ನಿಸ್ತೈತೆ ಸ್ವಲ್ಪ ಬರದೇ ಇಲ್ಲ. ಏನೋ ಕಾಣಲ್ಲ ಕೊಡೋದು ಅದೇ. ನೆಕ್ಸ್ಟ್ ರೈಟ್ ಟು ಯಾರಾದ್ರೂ ಬೇರೆ ಹಾಕಿ ನಂದಿದ್ರಲ್ಲಿ ಅವಳಾಕಿದ್ರು. ಸೊ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲ ನೋಡ್ಕೋ. ಅದು ಬಾಟ್ಲ್ ಹಂಗೆ ನಾನು ಹೇಳ್ತಾರೆ ಆಗ್ತಿದೆ ಅಂತ ಆಗುತ್ತೆ ಅಂತ ನೆಕ್ಸ್ಟ್ ನಿಂತೆ ಆಗ್ಲಿ ಅಂತ ಅದೇ ತರ ಇರಲಿ. ಸರಿ ನಮ್ದೇ ಆಲ್ರೆಡಿ 1 ಇಯರ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಲೈಟ್ ಹಾಕ್ಬಿಡು. ಹೌದು ಲೈಟ್ ಹಾಕ್ಬೇಕು. ಬೇಡ ಚಾ ಸಾಕು. ಸಂಗೀತ ಇनको ಸ್ಯಾಂಡಲ್ಸ್ ಎಲ್ಲ ಒಂದು ಅಷ್ಟು
ನನಗೂ ಹಂಗೆ 4 ಗಂಟೆ ಇದ್ದು 5 ಗಂಟೆ ನಂದು 1 ಗಂಟೆ 5 ಗಂಟೆ ಹೋಯ್ತು ಹಿಂಗೆ ಬಕ್ಕೊಂಡು ಇಲ್ಲ ಸೆಲ್ಫಿ ತೆಗಿ ನಾವು ಇವಾಗ ಒಂದು ಸ್ವಲ್ಪ ಅಕ್ಕ ಅಂದಿತ್ತು ಸುಮ್ಮನೆ ನಾನು ಅವಾಗಲೇ ಅದನ್ನೇ ಸರಳ ಉದ್ದವಳೆ ಏನ್ ಕುತ್ಕೊಂಡು ಏನ್ ಭಜನೆ ಮಾಡ್ತೀವಿ ಎದ್ವಾರು ಫೋಟೋ ತೆಗಿತಾ ಇದೀನಿ ಅಕ್ಕ. ಎಲ್ಲ ತೆಗೀರೋ ಎಲ್ಲ ಕಡೆಯಿಂದಲೂ ತೆಗಿ ಎಲ್ಲ ಸೈಡಿಂದ ನಾನು ಕ್ಯಾಮ್ರಾ ತಗ್ಗೆ ನೀನು ತಗ್ಗೆ ಕರ್ದಿರೋದೇ ನಿಮ್ಮ ಫೋಟೋ ಇದೆಲ್ಲ ನಿಮ್ ಫೋಟೋ ತೆಗಿತಾ ಇರೋದು. ಖುಷಿ ಆಗ್ಬರ್ರಿ ಅದು ಫೋಟೋ ಬೇರೆ ಅಡ್ಡ ಗಿಡ ಬರಲ್ಲ ಚಾಮಗ ಅದನ್ನ ಹಾಕ್ಲೇ ಇಲ್ಲ ಸರ್ ಅಲ್ಲಿ ನೋಡ್ತಾರೆ ಹಾಂ ಇಲ್ಲ ಜಾಸ್ತಿ ಬೇಡ ಅವ್ರು ತೋರಿಸ್ರಿ ಅವ್ರಿಗೆ ಆಮೇಲೆ ತೋರಿಸಿ ಎಸ್ ಎಸ್ ಚೆನ್ನಾಗಿದೆ ಓ ಯಾ ನೈಸ್ ಇಲ್ಲಿಂದ ಫೋಟೋ ತೆಗಿಬಾರ್ದು ಇಲ್ಲಿಂದ ಫೇಸ್ ಚೆನ್ನಾಗಿ ಕ್ಯಾಪ್ಚರ್ ಆಗ್ತದೆ ಅವ್ರದ್ದು ಅಲ್ಲ ಅಲ್ಲಿಂದ ಈ ಪೊಸಿಷನ್ ಇಂದ ಫೇಸ್ ಸ್ಮೈಲ್ ಚೆನ್ನಾಗಿ ಕ್ಯಾಪ್ಚರ್ ಆಗ್ತದೆ ಇವ್ರಲ್ಲಿ ಮೇಕಪ್ ಬರಲ್ಲ ಸ್ವಲ್ಪ ಮಕ್ಕಳಲ್ಲಿರೋದೆಲ್ಲ ಆ ಕಡೆ ನೋಡು. ಸ್ವಲ್ಪ ಮಳೆ ಏನು ಇವತ್ತು ಎಷ್ಟು ಬರ್ತೈತೆ ಏನ್ ಮಾಡೋದು ಲೆಟರ್ ಮೇಲೆ ಅದನ್ನೇ ಹಾಕಿರೋದು ನೆಟ್ಟೆಡ್ ಮೇಲೆ ಅದ್ರ ಹಿಂದಿನ ಮಾಡ್ಲೇನಾ ತಾನೇ ಕಾಕ್ಟೇಲ್ ರಿಂಗ್ ಇರ್ಬೇಕಿತ್ತು ಹೋಯ್ತು ಹಣದ್ದು ತಗೊಂಬೋಗ್ರಿ ಇವಾಗ ಸರಿ ಇದು ಬೆಂಡ್ ಆಗ್ತಾ ಇದೆ. ಅವಳು ಜೀವನ ತೆಗೀರೋ ಬಿಡಿ ಬಿಡಿ ಅವ್ರ ಫೋಟೋ ತೆಗೆದು ಕೊಡಿ ಮನ್ಸ್ರಿ ಚಿಕ್ಕ ವಯಸ್ಸಲ್ಲಿ ಯಾರ್ಯಾರು ಕೊಟ್ಟಿದ್ರಿ ನಾವಿಬ್ರೇನು ಅಷ್ಟೊಂದು ಹೊಡೆದೆಲ್ಲ ಹಾಕಿತ್ತ ಈಗ
ಇಲ್ಲ ಇಲ್ಲ ನಾವು ಜಾಸ್ತಿ ಆಟ ಆಡ್ತೀವಿ ಜಾಸ್ತಿ ಅಂದ್ರೆ ಸ್ಕೂಲಿಗೆ ಬಂದ ತಕ್ಷಣ ಚುಪ್ಪು ಅವೆಲ್ಲ ಇಟ್ಕೊಂಡು ಎಲ್ಚೆ ಅದು ಇದು ತಗೊಂಡು ಅವಾಗ ನಮ್ಮ ಚಿನ್ನೋಗಿದ್ರು ಸೊಟ್ಟ ಹೋಗ್ಬಿಟ್ಟು ನಮ್ಗೆ ಏನು benefits ಇರಲ್ಲ. ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಇಲ್ಲ ಅಂದ್ರೆ ಯಾವುದು ಇದು ಪ್ಲೇ ಸ್ಟೋರ್ ಅಲ್ಲಿ ಇದೆ. ನಮ್ಗೆ ಆ ಥರ ಎಲ್ಲ ಏನು ಇರಲಿಲ್ಲ. ಏನು? ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಅವಾಗ ಇವ್ರು ಇಲ್ಲಿ ಮನೆ ಕಟ್ಕೊಂಡು ಹೆಂಗ್ ಗೊತ್ತಾ, ಇವಳು ಅವ್ರ ಮನೆ ಗೃಹಪ್ರವೇಶದಲ್ಲಿ ಕಾಚಲ್ಲಿ ಇವಳು ಹಾಕೊಂಡಿದ್ದೆ ಆಲ್ಮೋಸ್ಟ್ ಎಲ್ಲಾ ಸೊ ಆಲ್ಮೋಸ್ಟ್ ಅವ್ರ ಮನೆಯಲ್ಲಿರೋ ಗೃಹಪ್ರವೇಶ ಫೋಟೋದಲ್ಲಿ ಅವಳು ಇಲ್ಲಿ ಮಿಸ್ ನಾನೇ, ಇವ್ರವಳೆ ನಾನಿಲ್ಲ. ಇವನ್ ಫ್ಯಾಮಿಲಿ ಫೋಟೋದಲ್ಲಿ ಅಷ್ಟೇ ಇವಳಿಲ್ಲ. ಫ್ಯಾಮಿಲಿ ಫೋಟೋದಲ್ಲೂ ಇಲ್ಲ. ನಾನು ತೊಳ್ಕೊಂತಾರೆ ಓದ್ಕೊಂಡಿಲ್ಲ ಹಾಕ್ಬಿಟ್ಟಿತ್ತು. ಅದಂತೂ ಮರೆಯಕ್ಕಾಗಲ್ಲ. ಮತ್ತೆ ನಾವು ಜಾಸ್ತಿ ಅಂದ್ರೆ ಎಳ್ಚೆನಿಗೋಸ್ಕರ ಇದು ಕಲ್ಸಕ್ರಿಗೋಸ್ಕರ ಎಳ್ಚೆನಿಕ ಆಯ್ತಾ ಇದೆ. ಕಲ್ಸಕ್ರೆ ಸಿಗುತ್ತೆ, ಕಲ್ಸಕ್ರೆ ಚಿಕ್ಕ ಸಿಗುತ್ತೆ. ವಯಸ್ಸಲ್ಲಿ ಅದೇ ದುಡ್ಡು ನಮ್ಗೆ. ತಮ್ಮ ಇಬ್ಬರದ್ದು ಮೆಮೊರೀಸ್ ಜಾಸ್ತಿ ಅಂದ್ರೆ ಆ ಮನೆಯಲ್ಲಿ. ಒಂದೇ ನಮ್ಗೆ ಅವಾಗ ಈವನ್ ಲೈಕ್ ನನಗೂ ಅವಳಿಗೂ ಆಲ್ಮೋಸ್ಟ್ 1 ವರ್ಷ ಡಿಫ್ರೆನ್ಸ್. ಮತ್ತೆ ನಾವಿಬ್ರಿಗೂ ಒಂದೇ ತರ ಒಂದೇ ಬಟ್ಟೆ. ಈವನ್ ಅವ್ರ ಅಪ್ಪ ಅಮ್ಮನ ಮದ್ವೆಲ್ಲೂ ಅಷ್ಟೇ ಒಂದೇ ತರ ಹಾಕಿದ್ದೀವಿ ಬಟ್ಟೆ. ಮತ್ತೆ ನಮ್ಗೆ ಮಾತ್ರ ಮನೇಲಿ ಒಬ್ರಿಗೆ ಒದೇ ಬಿತ್ತು ಅಂದ್ರೆ ಎಲ್ಲ ಅದಂತೂ ಕರೆಕ್ಟ್. ಹೆಂಗಂದ್ರೆ ನಾವು 4 ಜನ ಇದ್ದೋ, ಗಿರಿ ಆಮೇಲೆ ಅವನು ಒಬ್ಬ ಯಾರಿಗೆ ಕಟ್ ಮಾಡಿರ್ಲಿ, ಒಬ್ರಿಗೆ ಬಿತ್ತು ಅಂದ್ರೆ ಎಲ್ರಿಗೂ ಬಿತ್ತಿತ್ತು ಅಂತ. ಅದಕ್ಕೆ ನಾವು ಇನ್ನೊಂದೇನಂದ್ರೆ ಒಬ್ರು ಹೊಡಿಬೇಕಾದ್ರೆ ಸೈಲೆಂಟ್ ನಮ್ ಕೆಲಸ ಹೋಮ ಬರ್ಕೊಂತಿದ್ದೋ ಕೂತ್ಕೊಂಡು ಸೈಡ್ ಅಂತ. ಹಂಗಿದ್ರು ಬೀಳ್ತಾ ಇದ್ದು ಇವ್ರ ಅಮ್ಮನೇ ಜಾಸ್ತಿ ಮಾಡ್ತೀನಿ ಮನೆ ಕ್ಲಾಸ್ ತಗೊಂತ ಇದ್ದು ಚಪ್ಪೆ ಹುಚ್ಚರು ನೋಡೋರು ಹಂಗೆ ನಂಗೆ ಗೊತ್ತಿದೆ. ಅದು ಏನಾದ್ರು ಹಿಂಗ್ ಇನ್ಸಿತಾವಲ್ಲ ಹಿಂಗೇನಾದ್ರು ಅಲ್ಲೇ ಬಿಡವು. ನಾವ್ ಏನಾದ್ರು ಅವರು ಸ್ವಲ್ಪ ಹಿಂಗ್ ಸೈಡ್ ಮಾಡ್ಕೊಂಡು ರಪ್ಪ ಅಂತ ಹೇಳ್ತಿರ್ತಿದ್ವು, ಅಲ್ಲೇ ಬಿಡವು. ಆಮೇಲೆ ಚಾನೆಲ್ಲ ಮಾಡ್ಕೊಂಡು ಅವ್ರಿಗೆ ಇಲ್ಲ ಇದು ನನಗೆ ನಿಂಗೆ ಚದ್ರಾಡಿರೋದು ಅಷ್ಟೇ ಗ್ಯಾಪ್ನಾಗಿಲ್ಲ. ನಮ್ಮ ಪಕ್ಕ ಈ ಕಡೆ ಗಿರಿ ನಾವು ಊಟ ಮಾಡ್ತಿದ್ವಿ ಅಂದ್ರೆ ನಮ್ಗಿನ ಜಾಸ್ತಿ ಇತ್ತು ಅಂದ್ರೆ ಪಕ್ಕದಲ್ಲಿ ಆ ಕಡೆ ಗಿರಿ ಇತ್ತು. ಅವ್ರ ತಿರ್ಬೇಕಾದ್ರೆ ಎತ್ತಿಂಗ್ ಸೈಡಲ್ಲಿ ನಮ್ಮ ಪಾಡಿಂದ ಹೋಗಿಲ್ಲ. ಆಮೇಲೆ ಅವ್ರ ತಟ್ಟೆ ಮತ್ತೆ ಇಂಕ್ರೀಸ್ ಆಗ ನಮ್ಮ ಟೈಪಲ್ಲಿ ನಾವು ತಿನ್ನೋಕ್ಕಿಂತ ಮುಂಚೆ ಡಿಕ್ರೀಸ್ ಆಗ್ತಾ ಹೋಗೋದು. ಆಮೇಲೆ ಇವಳು ಮುದ್ದೆ ಮಾಡಿ ತಿಂತ ಇಲ್ಲ ಹಾಕೊಂಡು ಗಿರ ನೋಡೋಡು ನಾವು ಅದೇ ಕೆಲಸ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಅಜ್ಜಿ ಎಲ್ಲ ಬೈಯೋರು ಸಖತ್. ನಮ್ಮ ಬೈಕ್ ಒಂಥರ ನಮ್ಮವರೊಬ್ಬರು ನೋಡಿ ಇವಳು 6 years ಗ್ಯಾಪ್, ನಮ್ಗೆ 6 months ಗ್ಯಾಪ್ ಮತ್ತೆ ಇರ್ಬೋದು. 6 months ಆಯ್ತು ನಂದಾದ್ರೆ ಮದುವೆ. ಗೊತ್ತೇ ಆಗಲ್ಲ ನೋಡಿ ಟೈಮ್ ಎಷ್ಟು ಬೇಗ ಆಗುತ್ತೆ. ಇವಂದೇನು ಅಷ್ಟು ಮೆಮೊರೀಸ್ ಅಂತ ಇಲ್ಲ. ನಾನು ಇವನು ಜಗಳಾಡಿದ್ವಿ, ಒಂದೇ ಮನೇಲಿ ಇರ್ತಿದ್ವಲ್ಲ, ಆ ಕೆಲಸ ಮಾಡೋದು ಅವ್ನು ಮಾಡ್ತಿರ್ಲಿಲ್ಲ ಅಂದ್ರೆ 1-2 ಕೊಟ್ಟಿ ಅವ್ನು ನೋಡೋದು. ಅವಿಗೆ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಗೊತ್ತಾ, ನಾವು ತಿರುಪ್ತಿಗೆ ಹೋದಾಗ ಅವಿಗೆ ಅವ್ರಮ್ಮ ಇವನು ದೇಗ ಮತ್ತೆ ಅವಳು ಸ್ವಲ್ಪ ದೊಡ್ಡವಳು, ಅವ್ಳಿಗೆ ಎಕ್ಸಾಮ್ ಇತ್ತು ಸಮಥಿಂಗ್ ಏನೋ ಹೋಗ್ಬೇಕು ಅಂತಿದ್ದು. ಅವಿ ಫುಲ್ ಸೊಳ್ಳೆ ಕಚ್ತಾ ಇತ್ತು, ಅವನು ಹಠ ಮಾಡ್ತಿದ್ದ ಅವ್ರಮ್ಮ ಬಸ್ ಸ್ಟ್ಯಾಂಡ್ ನೋಡಿ ಇನ್ನೂ ಜೀವಿತ ಮತ್ತೆ ಇನ್ನೊಂದೇನಂದ್ರೆ ಜೀವಿತ ಇನ್ನೂ ತುಂಬಾ ಚಿಕ್ಕ ಅವಳು. ಅವಳು ಹುಟ್ಟಿದ ಅವಳು ಸಾಯಂಕಾಲ ಟೈಮ್ ಹುಟ್ಟಿದ್ವಿ ನಾವು ಎಲ್ಲ ಒಬ್ಬ ಕಾಸ ಕುತ್ಕೊಂಡ್ ಬರ್ಕೊಂತಿದ್ವಿ. ಅವಾಗ ಫೋನ್ ಮಾಡಿ ಜೀವಿತ ಪಾಪ ಜೀವಿತ ಅದೇ ನಾವೆಲ್ಲ ಆಚೆ ಕುತ್ಕೊಂಡು ಏನ್ ಮಾಡ್ತಾ ಇದ್ವಿ ಅವಾಗ ಇದು ಚಿಚ್ಚಿಗೆ ಸಿಕ್ಕಾಪಟ್ಟೆ. ಮತ್ತೆ ನಮ್ಮನೇಲಿ ಕರೆಂಟ್ ಹೋದ್ರೆ ಫುಲ್ ಆಚೆ ಬಂದು ಹಾಕಿ ಆಲ್ ಫ್ಯಾಮಿಲಿ ಎಲ್ಲ ಆಚೆ ಕುತ್ಕೊಂಡು ಬ್ಯಾಡ್ಮಿಂಟನ್ ಮತ್ತೆ ಅವಾಗ ನಮ್ದು ಸೀಟಿಂಗ್ ಮನೆ, ಮತ್ತೆ ಒಬ್ರು ಸೀಟ್ ಮೇಲೆ ಯಾವಾಗ ಫೋಟೋ ಸ್ವಲ್ಪ ನೀನ್ ಬರೋ ಬೆಸ್ಟ್ ಫ್ರೆಂಡ್ ನಿಮ್ಮಿಬ್ರು ಹೇಳೋ. ಆಕ್ಚುಲಿ ತನಿ ನನ್ಗೆ ಅವಾಗ ಒಬ್ಬ ಮನೆಗಳಿಂದ ಒಬ್ಬ ಬರ್ತಾ ಇದ್ದ ಚೇತನ್ ಅಂತ, ಆ ಕಡೆ ನಾನು ಹೇಳ್ತೀನಿ ನನಗೆ ಗೊತ್ತಿರೋದು. ನೀವು ಅದೇ ಸೈಟ್ ಚೇತನ್ ಮನೆ ಸೈಟ್ ತನಕ ಫಸ್ಟ್ ಇದ್ದಿದ್ದು ಆ ಕಡೆ. ಈ ಕಡೆ ಇದ್ದಿದ್ದು ಅವನು ಬೆಸ್ಟ್ ಫ್ರೆಂಡ್ ಇದ್ದ ಫಸ್ಟ್ ಚೇತನ್. ಅದೇನೇ ನಿಮ್ ಬೆಸ್ಟ್ ಫ್ರೆಂಡ್? ಇಲ್ಲ ನಾವ್ ಯಾವ್ದು ಇರ್ಲಿಲ್ಲ, ನಮ್ದೊಂದು ಗ್ಯಾಂಗ್ ತರ ಇರ್ತಿರ್ಲಿಲ್ಲ, ಯಾವ್ದು ಇರ್ಲಿಲ್ಲ, ಎಲ್ಲರೂ ಒಟ್ಟಿಗೆ ನಾನು ಹೇಗೆಂದ್ರೆ ಚೇತನ್ ಇಲ್ಲಿ ಆ ಕಡೆ ಇಲ್ಲಿ ಆಶ್ರಮ ಅಂತ ಈ ಆಶ್ರಮ ಇದ್ದಿರುತ್ತೆ ಅಲ್ಲೇ ಆ ರೂಟಲ್ಲಿ ಇರೋದಿಲ್ಲ. ನಮ್ದು ಯಾವ ತರ ಅಂದ್ರೆ ಸ್ಕೂಲಲ್ಲಿ ಒಂದು ಎಷ್ಟು ಬೆಂಚು ಎಕ್ಸಾಮ್ ನಾವಿಬ್ರು ಬಿ ಸೆಕ್ಷನ್, ಸೆವೆಂತ್ ಸ್ಟ್ಯಾಂಡರ್ಡ್ ವರ್ಗೂ ಒಂದು ಯೂನಿಟಿ ಅಂತ ಇತ್ತು ಕ್ಲಾಸ್ ಅಲ್ಲಿ. ಗರ್ಲ್ಸ್ ಆಗ್ಲಿ ಬಾಯ್ಸ್ ಆಗ್ಲಿ ಆರಾಮಾಗಿ ಯೂನಿಟಿ ಅನ್ನೋದಿತ್ತು ಸೆವೆಂತ್ ಸ್ಟ್ಯಾಂಡರ್ಡ್ ವರ್ಗೂ. ಅವ್ನು ಯಾರೋ ಒಬ್ಬ ಬಂದ,
ಅವನು ದೊಡ್ಡ ಲಾಡ್ಲ ಬಗ್ಗೆ ಆಡ್ತಾರೆ ಅವನು ಇಲ್ಲ ಇಲ್ಲ ಆಗ್ತೀನಿ ಅವ್ನು ನೋಡ್ಕೊಳ್ಳೋ ಸಾಧ್ಯನೇ ಇಲ್ಲ ನನಗೆ ಗೊತ್ತು ನಮ್ಮಂತವ್ರು ಯಾರು ನೋಡೋರು ಇಲ್ಲ ಬಿಡಿ ಆತರ ಅವ್ರು ಯಾರು ಇಲ್ಲ ಅಥವಾ 7th ಸ್ಟ್ಯಾಂಡರ್ಡ್ ಮೇಲೆ ಅವನು ಸ್ವಲ್ಪ ಜಾಣ ಅದ ಅವನಿಂದ ಇಡೀ ಕ್ಲಾಸು ಬಾಯ್ಸ್ ಸಪರೇಟ್ ಗರ್ಲ್ಸ್ ಸಪರೇಟ್ ಆಗೋದು ಅದರಿಂದ ಜಗಳನೂ ಸ್ಟಾರ್ಟ್ ಆಯ್ತು ಟೀಚರ್ಸ್ ಮೇಲೆನೂ ಕಂಪ್ಲೇಂಟ್ ಹೋಯ್ತು ಅವನಿಂದ ನಮ್ ಯೂನಿಟ್ ಎಲ್ಲ ಬ್ರೇಕ್ ಮಾಡ್ಬಿಟ್ಟ ಏನೋ ಗೊತ್ತಿಲ್ಲ ಅವ್ನಿಗೆ ಇಷ್ಟ ಆಗಿಲ್ಲ ಫಸ್ಟ್ ಆಗಿ ಕುಡಿಸಿದ್ರು ಆಮೇಲೆ ಈ ಕಡೆ ಚೇತನ ಇವನೆಲ್ಲ ನಾನೇನೋ ಬರೀಲಿ ಅಂದ್ರೆ ಬಿಸಿ ಹಾಕ್ಬಿಟ್ರು ನನಗೆ ಹೇಳಿರೋರು ಗೆಲ್ಕು ಕೊಡು ಅಂತ ಹಂಗೆಲ್ಲ ಆಗಿತ್ತು ಇವಳಿಗೆ ಹ್ಯಾಂಡ್ ರೈಟಿಂಗ್ ಮೊದಲು ನೀಟಾಗಿ ಬರ್ತಾನೆ ಇರಲಿಲ್ಲ ಮತ್ತೆ ನಾನು ಓದಿದ್ರೆ ತುಂಬಾ ಡಲ್ ಇದೆ ನಮ್ಮ ಮನೆಯಲ್ಲಿ ನಂಗೆ ಇದು ಸ್ಕೂಲ್ ಜಾಬಲ್ಲಿ ಹಾಕೊಂಡು ಯೂನಿಫಾರ್ಮ್ ಜೊತೆ ಹಿಂಗ್ ಹಾಕೊಂಡು ಏನೋ ನುಡ್ತಿರೋಳು ತಿನ್ನೋದಕ್ಕೆ ಏನಾದ್ರು ಅಷ್ಟೇ ಹಿಂಗ್ ಹಾಕೊಂಡು ಹಿಂಗ್ ನಿಂತಿರ್ತಾಳೆ ಅವ್ಳು ಇವಳು ಹಿಂಗೆ ನಿಂತಿರ್ತಾಳೆ ಇವಳು ಹಿಂಗೆ ನಿಂತಿರ್ತಾಳೆ ಇರುತ್ತಿಲ್ಲ ಆತರ ಎಷ್ಟು ಎಕ್ಸಾಮ್ ಅಲ್ಲೂ ನಂದು ಟಿ ಅವಾಗ ಅಮ್ಮ ಬಂದಿತ್ತು ಅವಾಗ ಒಂದ್ ಸ್ವಲ್ಪ ಕ್ಲೋಸ್ ಅವಾಗ ಅವ್ರ ಮನೆಗೆ ಹೋಗಿದ್ದಿತ್ತು ಆಮೇಲೆ ಆಳ್ ತರ ಸ್ಟಾರ್ಟ್ ಮಾಡಿತ್ತು ಅವಾಗ ಇವ್ರ ಮನೇಲಿ ಒಂದು ಜಾನಿ ನಾಯಿ ಇತ್ತು ಅದಕ್ಕೊಂದು ದೊಡ್ಡ ನಮಸ್ಕಾರ ನಾನು ಯಾವ ಪಿಟಿ ವಿಷಯಕ್ಕಿಂತ ಓಡ್ ಬಂದಿದ್ದೀನಿ ಅಲ್ಲಿ ಅವ್ರ ಮನೆಗೆ ಆ ತರ ಇತ್ತು ಕಿಟಕಿಯಿಂದ ಯಾರಾದ್ರೂ ಬರ್ತಿದ್ರು ಅಂದ್ರೆ ಸೌಂಡ್ ಏನಾದ್ರೆ ಸ್ಮೆಲ್ ಅಲ್ಲೇ ಕಂಡಿಡ್ಬಿಡ್ತಿದ್ದ ವೈಟ್ ನಾಯಿನು ರಾಣಿ ಅಷ್ಟಿರ್ಲಿಲ್ಲ ವೈಟ್ ಕಲರ್ ನಾಯಿ ಇತ್ತು ಅದ್ರ ಜೊತೆ ಇದು ಹುಟ್ಟಿದ್ದು ಅದು ಗಂಡು ಜಾನಿ ಅದು ಫುಲ್ ಅಂಬ್ರ ಅಂದ್ರೆ ನಾವೇನಾದ್ರು ಮಾತಾಡ್ಬೇಕು ಅಂದ್ರೆ ಎಲ್ಲ ನಾನು ತನಿ ಹೋಗಿ ಹೇಗೋ ಬರೀ ಸೇರ್ಕೊತಿದ್ವಿ ನನ್ನ ಮದ್ವೆ ಟೈಮಲ್ಲಿ ಪ್ರತಿ ದಿನ ಅವರು 8:30 ಬಂದ್ರೆ 9-10 ಅದಾದ್ಮೇಲೆ ಇವಾಗ ನಾವಿಬ್ರು ಮಾಮೂಲಿ ಫ್ರೆಂಡ್ಸ್ ಆದ್ವಿ ಆಮೇಲೆ ಒಂದ್ ಸ್ವಲ್ಪ ಇನ್ನ ಇಯರ್ಸ್ ಆತ ದೇವಕ್ಕ ಅವಿ ಜೀವಿತ ಎಲ್ಲ ಒಂದು ಗೂಡು ಗ್ಯಾಂಗ್ ಆಗೋದ್ವಿ ಗ್ಯಾಂಗ್ ಆದ್ಮೇಲೆ ಇನ್ನೊಬ್ರು ಕಣ್ ಬಿತ್ತು ಅದು ಇನ್ನ ಕೆಟ್ಟ ಕಣ್ಣಂದ್ರೆ ಎಷ್ಟು ಕೆಟ್ಟ ಕಣ್ಣಂದ್ರೆ ಅಷ್ಟು ಚೆನ್ನಾಗಿತ್ತು ಆ ಕೆಟ್ಟ ಕಣ್ಣಿಂದ ನಮ್ದು ಒಂದ್ ವರ್ಷ ಇವಳು ಬರ್ತಡೆ ಸ್ಟಾರ್ಟ್ ಮಾಡಿದ್ದು ಮಾಡೋದು ಒಂದು ಗ್ಯಾಂಗ್ ತರ ಸೇರ್ಕೊಂಡು ಫಸ್ಟ್ ಮಾಡಿದ್ದು ಅಲ್ಲ ಇವಳು ಸಂಡೆ ಫಸ್ಟ್ ಮಾಡಿದ್ದು ಐಕ್ಯ ಹೋಗಿದ್ದು ಗೊತ್ತಾ ಫಸ್ಟ್ ಅವಾಗ ಮಂಡಲ ಹೋಗ್ತೀನಿ ಯಾಕಂದ್ರೆ ಎಲ್ಲೇ ವಂಡರ್ಲಾ ಹೋಗಿರೋದಾಗ್ಲಿ ಜಾಲಿವುಡ್ ಅಲ್ಲಿ ಜಾಲಿವುಡ್ ಅದಾದ್ಮೇಲೆ ಬಂದ್ಮೇಲೆ ಫುಲ್ ಕೆಟ್ಕೊಂಡ್ ಬಿತ್ತಿರೋದು ಅಷ್ಟೊಂದು ಒಂದ್ ವರ್ಷ ಕಮಲ ಆಯ್ತು ನಾವ್ ಅವಾಗ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಎಲ್ಲ ಬರ್ತಾರೆ ಆಮೇಲೆ ಒಂದ್ ವರ್ಷ ಮುಗ್ಮೇಲೆ ಅವಿನಾಶ್ ಇಲ್ಲ ಇತ್ತು ನೋಡ್ತಾನೆ ನಂದು ಹೋಯ್ತಾ ಬೇಗ ಫಸ್ಟ್ ನಂಬರ್ ಕೊಟ್ಟಾಗ ಅವ್ರ ನಮ್ ಜೊತೆ ಹೊಂದ್ಕೊಂತಾರ ಫಸ್ಟ್ ನಮ್ಗೆ ಅದೇ ಅನಿಸ್ತಾ ಇತ್ತು ನಾವು ತಂದಿದ್ದೆ ಏನ್ ಮಾತಾಡೋದು ಫಸ್ಟ್ ನೀವು ಕಾಲ್ ಮಾಡಿದೆ ಏನ್ ಮಾತಾಡೋದು ಇಲ್ಲಾಂತಂದ್ರೆ ಅವ್ರು ಏನ್ ಮಾಡ್ತಾರೋ ಅದ್ರ ಫೀಲಿಂಗ್ ಇತ್ತು ಅದಾದ್ಮೇಲೆ ಬಂದ್ವಿ ಎಲ್ಲ ನಾವು ಎಲ್ಲ ಇದಾದ್ಮೇಲೆ ನಮ್ಮ ಅಕ್ಕ ಅದ್ರ ಫೀಲ್ ಆಗೋಯ್ತು ಅಂದ್ರೆ ಚೆನ್ನಾಗಿತ್ತು ಮದ್ವೆ ಟೈಮಲ್ಲಂತೂ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿತ್ತು ಎಲ್ಲ ಅನ್ಸಕತ್ತೆ ನಾವೆಲ್ಲ ಆಂಟಿ ಅಂದ್ರೆ ನೀವು ಅಕ್ಕಲ್ಲ ಗರ್ಲ್ಸ್ ನಮ್ದಲ್ಲಿ ಏನು ಕಾಣ್ತಿಲ್ಲ ಅವರೇ ಮುಂದಿನವರೇ ಕಾಣ್ತಿಲ್ಲ ನನಗೆ ಯಾಕೆಂದ್ರೆ ಫುಲ್ ನೈಟ್ ಆಗಿದೆ 8 ಗಂಟೆ ಆಗಿದೆ ನಾವು ಅಲ್ಲಿ ಹತ್ತದಾಗ 8 o'clock ಆಗಿತ್ತು ನಾವು ಹತ್ತಾಗ ಇಳಿಬೇಕಾದ್ರೆ 12 ಬೇಗ ಅಂದ್ರೆ ಏನ್ ಗೊತ್ತಾ ಒಂದ್ ಬ್ಯಾಚ್ ಮುಂದೆ ಹೋಗ್ತಿದ್ರು ನಾವೇನ್ ಅನ್ಕೊಂಡು ಅವ ಬ್ಯಾಚ್ ಜೊತೆ ಹೋಗ್ಬಿಟ್ರೆ ಅಂದ್ರೆ ಅವ್ರು 13 ಬಾಯ್ಸ್ ಇದ್ರು ಆ ಬ್ಯಾಚ್ ಜೊತೆ ಹೋದ್ರೆ ಸ್ವಲ್ಪ ಬೇಗ ಹೋಗ್ಬೋದು ಬಟ್ ಒಂದ್ ಸ್ವಲ್ಪ ಇಳಿಯ ಸ್ಟಾರ್ಟ್ ಮಾಡ್ರೆ ಮಳೆ ಸ್ಟಾರ್ಟ್ ಆಗೋಯ್ತು ಮಳೆ ಸ್ಟಾರ್ಟ್ ಆಗಿದೆ ಒಂದ್ ಮೂರು ಇಳಿತಿಲ್ಲ ಕೆಳಗಡೆಗೂ ಇಳಿತಿಲ್ಲ ಅದು ಕೆಳಗಡೆ ಜಾಸ್ತಿ ಅಲ್ಗೂ ಆಗುತ್ತಿಲ್ಲ ಫುಲ್ ಬಿದೋಂಗೆ ಆಗ್ತೈತೆ ಇಲ್ಲಿ ಹಿಂಗೆ ಗುಡುತ್ತಿದೆ ಫಾಗ್ ತುಂಬಾ ಬರ್ತಿದೆ ಮೂಗಲ್ಲಿ ಫಾಗ್ ಹೋಗ್ತಿದೆ ಅಂತರ ಉಸಿರಾಡಕ್ ಆಗ್ತಿರ್ಲಿಲ್ಲ ಮತ್ತೆ ಫಾಗ್ ಎಲ್ಲ ಫುಲ್ ಗೊತ್ತೇ ಆಗ್ತಾ ಇಲ್ಲ ನಮ್ಗೆ ಇವಳಿಗೆ 6 - 5 ನನಗೆ ಹಿಂದೆ ಯಾವ್ದಾದ್ರು ಬರ್ತದೆ ಬಾವ ಲೇಖಾ ಇದು ನಾನು ತನಿ ತನಿ ಹಿಂಗ್ ನೋಡ್ಕೊಂಡು ನಾನೇ ಫಸ್ಟ್ ಅವ್ರು ನನ್ನ ಯಾರು ನಮ್ಮ ಯಜಮಾನ್ರು ಹೋಗ್ತಿದ್ರು ಆಮೇಲೆ ನಾನು ನಾನು ಇವಳು ಹಿಡ್ಕೊಂಡಿದ್ದೆ ಇವಳು ಅವ್ನು ಹಿಡ್ಕೊಂಡಿದ್ರು ನಾನೇ ಲಾಸ್ಟ್ ಈ ಕಾಲ ಇಲ್ಲಿಕ್ಲಾ ಆ ಕಾಲ ಅಲ್ಲಿಕ್ಲಾ ಅವ್ನು ಕೇಳ್ಕೊಂಡ್ ಕ್ರೇಜಿ ಏನ್ ಗೊತ್ತಾ ಬರ್ಡೇ ಶರ್ಟ್ ಕೊಡ್ಸಿದ್ದವನು ಹಾಕೊಂಡು ಹೋಗಿದ್ದವನು ಗಲೀಜ್ ಮಾಡ್ಕೊಂಡು ಬಂದಿದ್ದವನು ಬರ್ಡೇ ಮಾತ್ರ ನಾನು ಕೊಟ್ಟಿದ್ದೀನಿ ಆ ರೇಂಜಿಗೆ ಅದಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅದಾದ್ಮೇಲೆ 2 ಗಂಟೆಗೆ ನಾವು ಹೋಗಿ ಹೊರಗಡೆ ಬಂದಿದ್ದು ಅಲ್ಲಿ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ನಾವು ರೀಚ್ ಆಗಿ 2 o'clock ಅದಾದ್ಮೇಲೆ ಏನೋ ಸಿಕ್ಕಿಲ್ಲ ತಂದೆ ಚಪಾತಿ ಇತ್ತು ಅದೇ ಚೆನ್ನಾಗಿತ್ತು ಬರೀ ಕಾಲೆಲ್ಲ ನೋವು ಬರ್ತಿತ್ತು ಇನ್ನೊಂದೇನ್ ಗೊತ್ತಾ
ಅಷ್ಟು ಫುಲ್ಲು ಶಿವರ್ ಆಗ್ತಾ ಇದೆ, ಫುಲ್ ಮಳೆ ಬರ್ತಾ ಇದೆ. ಅಲ್ಲಿ ಸರಿ ಆಗ್ತಿದೆ, ಕನ್ನಡ ಫುಲ್ ಶೆಕೆ ಆಗ್ತಿದೆ. ಅದೆಲ್ಲ ಆಗಿ ಕಾರ್ ಒಳಗಡೆ ಬಂದಿರ್ತೀವಿ, ಕಾರಲ್ಲಿ ಫುಲ್ ಬಿಸಿ ಆನ್ ಮಾಡ್ಮೇಲೆ ನಮ್ ಕಾರಿಗೆ ಆಚೆಗೆ ಇಳಿಯಕ್ಕೆ ಆಗ್ತಿಲ್ಲ, ಇಳಿಬೇಕಂತಿಲ್ಲ, ಹೋಟೆಲ್ ರೂಮ್ ಮಾಡ್ಬೇಕಂತಿಲ್ಲ, ಅಲ್ಲಿ ಅದ್ರೊಳಗಡೆ ಅಷ್ಟು ಟೈರ್ಡ್ ಆಗ್ಬಿಟ್ಟು ಫುಲ್ ನೆಂದೋಗ್ಬಿಟ್ಟಿದೀವಿ, ಫುಲ್ ಕೆಸರು ಮೈರು ಫುಲ್ ಏನಂದ್ರೆ 5 o'clock ಇಂದ ಒಂದು ನಿಮಿಷ ಕೂತಿಲ್ಲ. ಇದ್ರಲ್ಲಿ ಏನಂದ್ರೆ ಗೊತ್ತಾ, ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ರು ನಿನ್ ಕಾಲ್ ನಿಂಗೆ ಇಟ್ಕೊಂಡು ನಡ್ಕೊಂಡು ಅವ್ರು ಯಾರೋ ಪಾಪ ನಮಗೆ ಎಲ್ಲರೂ ಅಡ್ಡ ಹೋಗ್ತಿದ್ರು, ಇವ್ರು ತೋರ್ಸ್ಬಿಟ್ಟು ನಮ್ದು ಅದೇ ಕಡೆ ನಮ್ಮ ಸ್ಟಾರ್ಟಿಂಗ್ ಅಲ್ಲಿ ಹತ್ಬೇಕಾದ್ರೆ ಎಲ್ಲರೂ ಅಡ್ಡ ಆಗ್ತಿದ್ರು, ಹೋಗ್ಬೇಡಿ ಇವಾಗ ಹೋಗ್ತಿದ್ರು. ಯೋಚನೆ ಮಾಡಿದ್ರೆ ಅದೇ ಬೆಸ್ಟ್ ಅನ್ಸುತ್ತೆ. ಬಿಸಿಲು ಟೈಮಲ್ಲಿ ಆಗಿರೋ ನಾವು ಎಷ್ಟು ಸತಿ ಕೂತ್ಕೊಂಡು ಎಷ್ಟು ಚೆನ್ನಾಗಿರ್ತಾರೆ. ಇನ್ನು ಹೋಗೋಷ್ಟೊಂದು ನಾವು ಹೋಗ್ಬೇಕಾಗಲ್ಲ. ನಾನು ಬಿದ್ದಿದ್ದೆ. ಹೇಳೋದು ಅಲ್ಲೆಲ್ಲ ಹೇಳೋದು. ಆಮೇಲೆ ಕೆಳಗಡೆ ಬಂದ್ರೆ ಪೊಲೀಸ್ ನಿಮ್ಗೆ ಯಾವ್ದು ಹುಡುಗಿ ಸಿಗುತ್ತಾ ಇನ್ನೂ ಭಯ, ಯಾಕಂದ್ರೆ ಮಿಸ್ ಆಗಿದ್ರು ಯಾರೋ ಒಬ್ರು, ಅದಕ್ಕೋಸ್ಕರ ಅದ್ ನಾವು ಕೆಳಗಡೆ ನೋಡಿ ಪ್ರಪಾತ ಕೊಟ್ಟೋದಿವಿ. ಏನೂ ಇಲ್ಲ, ನಿಮ್ಗೆ ಯಾವ್ದಾದ್ರು ಒಂದಿನ ಈ ಸತಿ ದೀಪಾವಳಿಗೆಲ್ಲ ಹೋಗೋಣ ಬಂದ್ಬಿಡಿ. ಬಂದ್ಮೇಲೆ ಹೋಗ್ತಲ್ಲ, ಅಲ್ಲ ನಾವು ಟ್ರೆಕ್ಕಿಂಗ್ ಬಂದ್ಮೇಲೆ ಹೋಗಿದ್ದು. ಅದಕ್ಕೆ ದೀಪಾವಳಿಗೆ ಅಷ್ಟೇ ನಾವು ಹೋದ್ಮೇಲೆ ನೀವು ಹೋಗಿದ್ದು ಕುದುರೆಮುಖ. ಹೌದಾ? ಮಾರ್ನಿಂಗ್ ಮಾಡಿಲ್ಲ, ನಾವು ನೈಟ್ ಅಲ್ಲಿ ಮಾಡಿದ್ವಿ, ಫುಲ್ ಅಡ್ವೆಂಚರ್. ನಾವು ನೈಟ್ ಅಲ್ಲಿ ಹೋಗ್ರೆ ಅಷ್ಟೇ. ಅದು ಪಕ್ಕ ಕುದುರೆಮುಖ ಸ್ವಲ್ಪ ಕಾಣುತ್ತೆ. ಮುಳ್ಳಯ್ಯನಗಿರಿ ಅದು. ಮುಳ್ಳಯ್ಯನಗಿರಿ ಕುದುರೆಮುಖ ಗೊತ್ತಾಗುತ್ತೆ. ಇಲ್ಲ, ಕುದುರೆಮುಖ ಇರೋದು ಇದು ಧರ್ಮಸ್ಥಳ ಅಲ್ಲ, ಕಳಸ. ಅದು ಇರೋದು ಚಿಕ್ಕಮಗಳೂರು, ನಾವು ಹೋಗಿದ್ವಿ. ಅದಾದ್ಮೇಲೆ ಕಾಲಂತೂ ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟಿತ್ತು. ನಾನು ಈಗಲೂ ರೀಸೆಂಟ್ ಆಗಿ ಚಿಕ್ಕಮಂಗ್ಳೂರಲ್ಲಿ ಎಕ್ಸಿಬಿಷನ್ ಮಾಡಿದ್ರು, ಅವಾಗ ನೋಡಿದಾಗ ಬೆಟ್ಟ ಕಾಣ್ತದೆ ನನಗೆ, ಅದೇ ಮೆಮೊರಿ. ಆ ರೋಡ್ ಇವಾಗ ಬೆಟ್ಟ. ಏನಂದ್ರೆ ಈ ಸತಿ ದೀಪಾವಳಿ ರೆಡಿ ಆಗ್ಬಿಟ್ಟು ಹೋಗೋಣ ಅಂದ್ರೆ ನಾನು ಕೆಳಗಡೆ ದೇವಸ್ಥಾನದಲ್ಲಿ ಈ ಸತಿ ಬೆಳಕಿದ್ದಾಗೆ ಹೋದ್ರೆ ನಾನು ಹೇಳಿದ್ದೀನಿ. ನಾನು ಅದೇ ಹೇಳಿದ್ದೀನಿ, ಅಲ್ಲಿ 5 ನಾನು ಇವಾದ್ರೆ 5 ಗಂಟೆ ಇರ್ಬಿಡ್ತೀವಿ ಅಂತ. ಓ ಅಕ್ಕ, ಈಗ ನನಗೆ ಹಿಂದೆ ಅಪ್ಪನ ಅಂದ್ರೆ ಏನಂದ್ರೆ 5 o'clock ಕತ್ತ ಸ್ಟಾರ್ಟ್ ಆಗ್ಬಿಟ್ಟು ಹೋಗ್ಬೇಕಾದ್ರೆ ಇವಳಿಗೆ ಹೈಟ್ ಭಯ, ಸೊ ಅಲ್ಲಿ ಸ್ವಲ್ಪ ಲೇಟ್ ಆದ್ವಿ. ಬರ್ಬೇಕಾದ್ರೆ ಯಾವ ಕೈ ಬಿಟ್ಟೇ ಇರ್ಲಿಲ್ಲ. ನಾನು ಹೇಳ್ತೇನೆ. ನಾನು ಸ್ವಲ್ಪ ತಿರ್ಕೊಳ್ಳೋಣ ಅಂತ ಇಟ್ಕೊಂಡು ಅಲ್ಲ ನಮ್ಗೆ ಫೋನಲ್ಲಿ ನೆಟ್ವರ್ಕ್ ಸಿಕ್ಕಿತ್ತು. ಫೋನ್ ನೆಟ್ವರ್ಕ್ ಸಿಕ್ಕಿತ್ತು. ಆ ತುತ್ತು ಫೋನಲ್ಲಿ ನೆಟ್ವರ್ಕ್ ಸಿಕ್ಕಿದೆ. ಫೋನ್ ಮಾಡ್ತಾರೆ. ನಮ್ಮನೇಲಿ ಹಂಗೇನೆ, ಅವರು ಹಿಂಗಾಗದೆ ಕಷ್ಟ ಅಲ್ಲ, ಹಿಂಗಾದ್ರೂ ಕೂಡ ನೀವು ಕಂಟಿನ್ಯೂಸ್ ಫೋನ್. ನಾವ್ ಇಲ್ಲಿ ಇದ್ದಿದ್ವಿ, ನನಗೆ ಗೊತ್ತಾ ಹಿಂದಕ್ಕೆ ನೋಡೋದು, ನಾನು ಫೋನ್ ಅಂತ ಇದ್ದಲ್ಲ, ಆಮೇಲೆ ಎತ್ತು ಮಾತ್ರ ನಾನು ತೆಗೆದುತ್ತಾನೆ ಇಲ್ಲ, ನಾನು ಹಿಡ್ಕೊಂಡು ನನಗೆ ಯಾರಾದ್ರೂ ಫೋನ್ ಮಾಡಿದ್ರೆ ಅವಾಗ ಒಂದ್ ಸ್ವಲ್ಪ ಇಂಟರ್ನೆಟ್ ಸ್ವಲ್ಪ ಕಾಣ್ತಿತ್ತು, ಎಲ್ಲ ಹಿಂಗೆ ಹೋಗೋದು ಹಿಂಗೆ ಮಳೆ ಜಾಸ್ತಿ ಫಾಗ್ ಜಾಸ್ತಿ ಇದ್ದಾಗ ಕಾಣಲಿಲ್ಲ. ಏನು ಕಾಣ್ತಿಲ್ಲ ಕಡೆ. ಮಿಂಚು ಬಂದಾಗ ನಾವು ರೋಡ್ ನೋಡ್ಕೊಂತಿದ್ವಿ, ಅಷ್ಟು ಹಂಗಾಗ್ಬಿಟ್ಟಿತ್ತು. ಸಖತ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅದು. ಮತ್ತೆ ಚೆನ್ನಾಗಿತ್ತು, ಆದ್ರೂ ನಾನು ನೆಕ್ಸ್ಟ್ ಟೈಮ್ ಹೋದ್ರು ನಾನು 5 o'clock ಬರ್ತಾನೆ ಅಂತ ಹೇಳಿದೀನಿ. ನಾವಿಬ್ಬರೇ ಬೇಗ ತಿಳ್ಬಿಡ್ತೀವಿ ಅನ್ಸುತ್ತೆ. ನಾವು ಅಕ್ಕ ಅಲ್ಲಿ ಏನು ಇಟ್ಕೊಳಕಿಲ್ಲ, ಅವ್ರು ಇಟ್ಕೊಂಡು ಹತ್ಬೇಕು. ಏನು ಇಲ್ಲ ಇಟ್ಕೊಳಕ್ಕೆ. ಏನ್ ಗೊತ್ತಾ, ಇವನ್ ಕಂಬಿ ಇಲ್ಲ, ದಾರ ಬಿಟ್ಟಿದ್ದಾರೆ, ಎಲ್ಲ ಹೊಟ್ಟೋಗುತ್ತೆ. ಅದನ್ನ ನೆನ್ಸ್ಕೊಂಡು ಹೊಟ್ಟಿದ್ರೆ ನಾವು ಪ್ರಭಾತಕ್ಕೆ ಹೊಟ್ಟತೀವಿ. ಅಂದ್ರೆ ಬೆಳಗ್ಗೆ ಗೊತ್ತಾಗುತ್ತೆ, ನೈಟ್ ಗೊತ್ತಾಗಲ್ಲ. ನಿಜ ಗೊತ್ತಾಗಲ್ಲ. ದಾರ ಯಾವ ಆಫ್ಲೈನ್ ಮಾಡ್ತಿಲ್ವಾ? ಆಫ್ಲೈನ್ ಮ್ಯಾಪ್ ಅಂದ್ರೆ ಅದು ಆಫ್ಲೈನ್ ಗೊತ್ತಾಗ್ತಿಲ್ಲ, ಹೆಂಗಂದ್ರೆ ಅದು ಫುಲ್ ಹುಲ್ಲೆ, ಒಂದು ಮಣ್ಣು ಫುಲ್ ಉಲ್ಲೆ ಅಂತ ಅಂದ್ಬಿಟ್ಟು ರೋಡ್ ಏನೂ ಇಲ್ಲ, ಮೆಟ್ಲು ಅರ್ಧ. ಒಂದು ಮರ ಅಷ್ಟೇ ಇದ್ದಿದ್ದು. ಆ ಮರ ಆದ್ರೆ ನಮ್ಗೇನು ಕಾಣಿಸ್ತಿಲ್ಲ, ಮರನ ಕಾಣಿಸ್ತಿಲ್ಲ, ಲೈಟ್ ಹಾಕೋಣ ಅಂದ್ರೆ ಕಾಣಿಸ್ತಿಲ್ಲ. ಅವಾಗ ಸಿಗ್ಲು ಹೊಡೆದಾಗ ನಾವು ಅಲ್ಲೇ ಇದೆ ಅಲ್ಲಿದೆ ಅಂತ ಐಡೆಂಟಿಫೈ ಮಾಡ್ಕೊಂತೀವಿ. ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಇವಾಗ ದೀಪಾವಳಿಗೆ ಸರಿ ಹೋಗ್ಬಿಟ್ಟು ನೀನು ಅಡ್ಗೆ ನಾನು ಕೆಳಗಡೆ ಮಾಡ್ಸ್ಕೊಡ್ತೀನಿ ಅಂತ ನನಗೆ ಏನೂ ಆಗಿಲ್ಲ. ನೋಡು, ಅವಾಗ ಅಡ್ಗೆ ಮಾಡ್ಕೊಬೋದಿದ್ದು ಹಂಗೆ ನೀಟಾಗಿ. ಹೌದಾ? ನಮಗೆ ಚರಣದಿಂದ ಪರಿಚಯ ಬಂದಿದೆ, ಅಲ್ಲಿಂದ ಇವ್ರು ಸ್ವಲ್ಪ ಪರಿಚಯ ಆದ್ರು, ಆಮೇಲೆ ರೆಡಿ ಆಗತ್ರ ಮನೇಲಿ ಪರಿಚಯ ಆಗಿ, ಅಲ್ಲಿಂದ ಅವರೊಂದ್ಸತಿ ಬಂದ್ರು, ಅವರಲ್ಲಿ ಪರಿಚಯ ಆದ್ರು ಅಷ್ಟೇ. ಅದಾದ್ಮೇಲೆ ಸಿಕ್ಕಿದ್ರು, ನೋಡಿದಾಗ ನಂಗೆ ಸ್ವಲ್ಪ ಫಸ್ಟ್ ಟೈಮ್ ಮಾತಾಡೋದು ಭಯ, ಎಲ್ಲರೂ ಏನಾರು ಅನ್ಕೊಳ್ತಾರೆ, ಏನು ಹೆಂಗ್ ಮಾತಾಡೋದು ಏನು ಅಂತ. ಆಮೇಲೆ ಒಂದ್ಸತಿ ಮೊನ್ನೆ ಚಿಕ್ಕಪೇಟೆಗೆ ಹೋದಾಗ ಹೋಗಿದ್ದೆ, ಅಲ್ಲಂತೂ ಫುಲ್ ಬಿಡುವಕ್ಕ. ಐ ಥಿಂಕ್ ನಾವು ಅವತ್ತೇ ಫಸ್ಟ್ ಚಿಕ್ಕಪೇಟೆ ಬಂದಾಗ ಫಸ್ಟ್ ಟೈಮ್ ನೀವು ಅಷ್ಟೇ ನಾನು ನೋಡಿದ್ದು. ನಾನು ಅವ್ರ ಫ್ರೆಂಡ್ಸ್ಗೂ ಅದನ್ನೇ ಹೇಳಿದ್ದು, ಫಸ್ಟ್ ಹಂಗೆ ಆಗೋದು ಮಾತಾಡೋಕ್ಕೆ, ಬಂದು ಸೇರ್ಕೊಳ್ಳಿ ಅಂತ ಅವಳು ಹೇಳಿದ್ಲು. ಬಟ್ ಅಂದ್ರೆ ಅವ್ರಿಗೆ ಅಂದ್ರೆ ಬಿಸ್ನೆಸ್ ಕಡೆ ಒಬ್ಳು, ಇನ್ನೊಬ್ಳು ಮನೇಲಿ ಯಾರು ಇಲ್ಲ ಅಂತ ಒಬ್ಳು ಬೇರೆ ಕಡೆ ನಿತ್ಯ ಮನೆ ಅವರು ರಿಟರ್ನ್ ಪಾಠ ಮಾಡ್ತಾರೆ. ಆಫೀಸ್ ಜಾಸ್ತಿ ಅದು ನಿನ್ನೆ ಬಂದಿದೆ. ಅಲ್ಲೇ ಇದೆ ನೋಡಿ, ಅಲ್ಲೇ ಇದೆ, ಇಲ್ಲಿ
ಎರಡು ಪರ್ಫೆಕ್ಟ್ ಪರ್ಫೆಕ್ಟ್ ಒಬ್ಬರು ಹಿಂಗಾಗ್ಬೇಕು ಒಬ್ಬರು ಹಿಂಗಾಗ್ಬೇಕು ಒಬ್ರು ಹಿಂಗ್ ಮಾಡಿದ್ರು. ಒಂದು 5 ನಿಮಿಷ ಅದೇನೋ ಮಾತಾಡ್ತವ್ರೆ. ಬೇಗ ಫೋಟೋ ತೆಗೆಸ್ಕೊಂಡು ಹೋಗ್ಬಾ. ಅಲ್ಲಿ ಹೋಗಿ ಇವಾಗ ಏನ್ ಕೇಳಿಸ್ಕೊಂತ ಹೇಳು ಸರ್ ನೆಟ್ವರ್ಕ್ ಇಶ್ಯೂ ಸರ್ ಮಳೆ ಬರ್ತೈತೆ ಸರ್ ಅದು ನನಗೆ ನೆಕ್ಸ್ಟ್ ಕ್ಲಾಸ್ ಅದು ಏನಂತ ಗೊತ್ತಾಗತ್ತದು ಯಾರ್ಗನ ಫೋನ್ ಹಾಕಿ ಕೇಳಿ ಏನಾಯ್ತು ಇಬ್ಬರಿಗೆ ಹೇಳ್ಕೊಡ್ತಿರೋದು ಒಂದೊಂದು ಕ್ಲಾಸಲ್ಲಿ ಮೇಡಮ್ ಫೋಟೋ ಬರ್ಬೋಣ ಇದಕ್ಕೆ ಹೋಗ್ತೀನಿ ನಾನು ಆಲ್ಬಮ್ಗೆ ನಿಂತ್ಕೊಂಡು ಈ ಕ್ಯಾಮ್ರಾ ನೋಡ್ರಿ ಅವ್ರದ್ದು ಚೆನ್ನಾಗಿ ಬರ್ತದೆ ಇದು ಅಭಿ ಬ್ರೋ ಬೈತಾರೆ ಅವ್ರು ಬಿಡಿ ಅವ್ರು ಕುಡ್ತಾ ಇರ್ತಾರೆ. ಒಂದು 20 ತೆಗ್ದಿದ್ದೀನಿ ಅದ್ರ ಯಾವ್ದು ಬೇಕು ನೆಕ್ಸ್ಟ್ ಬನ್ನಿ ಈ ಒಂದು ರೌಂಡ್ ಬನ್ನಿ ಎಲ್ಲ ಆಯ್ತಾ ಫೋಟೋ ಶೂಟ್ ಆಯ್ತು. 3ADH ಇಲ್ಲ ಬರಲ್ಲ ಪಾಸ್ವರ್ಡ್ ಹೇಗೆ ತೆಗಿಬೇಕು ಕೈ ಕೊಡ್ತೀನಿ ನೋಡಿ. ಹಾ ನಂಗೆ ಏ ಬೇಕು ನಂಗೆ ಇದು ಬೇಡ ನೀವು ಈ ಮಕ್ಕಳೇ ಗೊತ್ತಾಗ್ತದೆ ಅಕ್ಕ ಏನ್ ಅಕ್ಕ? ಗೊತ್ತಾಯ್ತು ಯಾವ್ದಾದ್ರು member? ಸರಿ ಹಿಂಗ್ ಕೊಟ್ಟು ಹೋಗ್ಬೋದು. ತಡಿ ನೆಕ್ಸ್ಟ್ ಜೊತೆಗೆ ನಿಮ್ಮ ಮಗನಿಗೆ ರೆಡಿ ಆಗ್ತಾ ಇದೀವಿ ಎಲ್ಲ ಇದೆ ಕಲ್ತ್ಕೊಂಡು. ಓ ಇಂದಿನ ಈಗ ಕಲ್ತಿನ ಹಾಗೆ ಜಾಸ್ತಿ ಬನ್ನಿ. ಯಾಕಂದ್ರೆ ನಾನು ಫಸ್ಟ್ ಹಾಕ್ತೀನಿ ಅವ್ರು ಫಸ್ಟ್ ಹಾಕ್ತಾರೆ ಇಟ್ಕೊಳ್ಳೋದು ಬೇಡ, ಇದು ಹಂಗೆ ಇದೆ ಹಿಂಗೆ ಇಟ್ಬಿಟ್ಟು ಹಿಂಗೆ ಹೇಳಿ, ಇಟ್ಟು ಆಮೇಲೆ ಉಪ್ಪು ಗೊತ್ತಲ್ಲ? ಮಾತಾ ಅಕ್ಕ ಅವತ್ತು ಏನು ಮೋಸ ಮಾಡಿಲ್ಲ. ಅವಾಗ ಹೆಂಗೆ ಭಯ ಆಗ್ತಿತ್ತು ನಿಮ್ಗೆ ಅಂತ ಅದೆಲ್ಲ ನೋಡ್ತಿದ್ದೆ ಚೆನ್ನಾಗಿದೆ ಸೆಕೆಂಡ್ ಹಾ. 3 2 1 ಸ್ಟಾರ್ಟ್ ನಂದು ಹಂಗೆ ತಾನೆ ಜೋರಾಗಿ ಮೂದಕ್ಕೆ ಇರೋದೆಲ್ಲ ಆರೋಗ್ಯ ಬೇಜಾರಿಲ್ಲ ಆಮೇಲೆ ಉಪ್ಪನ್ನು ಬಿಟ್ಟು ಕಣ್ಣು ಸ್ವಲ್ಪ ಮೇಲೆ ಮಾಡು. ಹಿಂಗೆ ಇರ್ತದಲ್ಲ ಕಣ್ಣು, ಆಮೇಲೆ ಹಿಂಗೆ ಮಾಡು, ಸ್ಮೈಲ್ ಮಾಡು. ನೀವು ನನ್ನ ಟೇಬಲ್ ಉದ್ದಾಯ್ತು. ನಾನು ಕೈ ಹಿಡ್ಕೊಂಡಿದ್ದಾರೆ ನನ್ನ ಕೈಯಲ್ಲಿ ಇಟ್ಟು. ಮಾಡು. ಕೈಯಲ್ಲಿ ಇಟ್ಟು. ಏ ಬೇಡ, ಏ, ಇಟ್ಟಿಲ್ಲ. ನಾನು ರೇಸಲ್ಲಿ ನೋಡ್ಬಿಟ್ಟಿದ್ದೀನಿ ಅದಕ್ಕೆ. ಆಯ್ತು ಆಯ್ತು ಇದು 1 2 3 ಹೇಳೋ ನೀನೇ 3 2 1 ಸ್ಟಾರ್ಟ್ ನೋಡು. ಹೋಗ್ತು ಸಿಗುತ್ತೆ ಬೆಂಕಿ ಎತ್ಕೊಂತೀನಿ ನೋಡಿ ನೋಡಿ ಇನ್ನು ಎಷ್ಟು ಟೈಮ್ ಇದೆ ಚಾ ಹೋಗಿ ಕೂಡಿ ಬೆಂಕಿ ಕೊಡ್ತೀನಿ ಸುಮ್ಮನೆ ಹಿಂಗೆ ಅನ್ಕೊಂಡು ಹಾಕ್ಬಿಡ್ದೆ ಅಂತ. ಒಂದು ನಿಮಿಷ ಫೋನ್ ಕೊಡಿ ಎಷ್ಟು ನೀನು ಅದು ತಿನ್ಕೋ. ಇದು ಫೋಟೋ ಹೊಡಿಬೇಕು ಫಸ್ಟ್ ನಿಂತ್ಕೊಂಡಿದ್ದು ಫುಲ್ ಉದ್ದು ಕಟ್ ಮಾಡಿ ದೊಡ್ಡದು ಕಳಿದು ನೈಫು ಅದು ವೇಸ್ಟ್ ಇಲ್ಲ ಅದು ಇವ್ರು, ಇವ್ರು ಅಕ್ಕ ತಂಗಿದ್ರು. ಫುಲ್ ಆಗೋಗಿಲ್ಲ ಚಾ, ಚೋ. ಸರಿ, ಬಾ. ಅಲ್ಲ ಅಲ್ಲಿ ಆಗ್ತದೆ ದುಡ್ಡಿಗೂ ಲೇಬಲ್ ಚೆನ್ನಾಗಿ. ಚುಕ್ಕೆ ತಂಗಿಲ್ವಾ? ಮನೆ ಮಾಡ್ತಿರೋದು ಏನೋ ಮಾಡಿಗೆ ಸುಬ್ಬ ಅದು ಇನ್ನ ಅಷ್ಟೇ ಚೆನ್ನಾಗಿ ಅಷ್ಟೇ ನೋಡಲ್ಲ ಚೆನ್ನಾಗಿದೆ ನಿಂತು ನೀವೇನೋ
ಮಾಡ್ತೀನಿ ತಗೊಳ್ಳಿ. ನಾನಿಲ್ಲಪ್ಪ ಆಪ್ ಐತೆ ಅಷ್ಟೇ. ಅಷ್ಟೇ ಈಗ ಅದು ಇಲ್ಲ, ಕಾಲೇಜಲ್ಲಿ ಇರುವಷ್ಟು ದಿನ ಒಂಚೂರು ತೆಗಿತಿದೆ ಅಷ್ಟೇ. ತಮ್ಮನೇಲ್ ಸಿಗುತ್ತೆ, ತಮ್ಮನೇಲ್ ಫೋಟೋ. ಇವಾಗ ಹೇಳು. ಥ್ಯಾಂಕ್ ಯು ತನಿ ದೇಕ ಎಲ್ಲರಿಗೂ ಚೆನ್ನಾಗಿತ್ತು. ಡೇ ತುಂಬ ಚೆನ್ನಾಗೋಯ್ತು, ಮತ್ತು ಸ್ಪೆಷಲ್ ಆಗಿತ್ತು. ಮತ್ತು ಎಲ್ಲರಿಗೂ ಥ್ಯಾಂಕ್ಸ್. ಮೇನ್ ದೇಕ ಥ್ಯಾಂಕ್ಫುಲ್ ಫಾರ್ ದಿಸ್, ಎಂತಾನಿ ಥ್ಯಾಂಕ್ಫುಲ್ ಫಾರ್ ದಿಸ್. ಎಲ್ಲರೂ ನನ್ನ ಇದಕ್ಕೆ ಪಾರ್ಟಿಸಿಪೇಟ್ ಆಗಿದ್ದಕ್ಕೆ ಥ್ಯಾಂಕ್ ಯು ಆಲ್. ಬ್ರೈಟ್ ಟು ಬಿಗೆ ಪಾರ್ಟಿಸಿಪೇಟ್ ಆಗಿ ಡೇನ ಮೆಮೊರಬಲ್ ಆಗಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ, ಸಿಸ್ಟರ್ಸ್ ಎಲ್ಲ ಹೇಳಲೇಬೇಕು ಅಂತ ಏನಿಲ್ಲ. ಫಸ್ಟ್ ಟೈಮ್ ಋತು ಬಂದವಳೆ, ಫಸ್ಟ್ ಟೈಮ್ ಬಂದಿರಲಿಲ್ಲ. ಏನು ಹೇಳ್ಬೇಕು ಅಂದ್ಕೊಂಡಿದ್ಯಾ ಅದಲ್ಲಿ? ಆ ಬೊಕ್ಕೆಯಲ್ಲಿ ಹೇಳು. ಪಾಪ ಅವಳಿಗೆ ಹೇಳ್ತಾಳೆ, ಇದು ನಾಯಿ ಚೆನ್ನಾಗಿದೆ, ಇದು ಪೇಂಟ್ ಚೆನ್ನಾಗಿದೆ, ನಂದಲ್ಲ ಐತ್ ನೋಡು. ಇದು ಯೆಲ್ಲೋ ಕಲರ್. ಇದು ಓಪನ್ ಮಾಡಿ, ಇವಾಗ ಓಪನ್ ಮಾಡಿ ಏನೇನೈತೆ ಅಂತ ನೋಡು. ಅಲ್ಲ ನಿನಗೆ ಅದು ಅಲ್ಲ, ಅದು ಓಪನ್ ಬೇಡ, ಅದೆಲ್ಲ ಅದೇ ಇರೋದು. ಅದೇನು ಬರೀ ಕ್ಲಾಸ್ ಇರೋದು. ನಾನು ಇದನ್ನ ಓಪನ್ ಮಾಡಿ ಹೊರಗೆ ಏನಿದೆ ಅನ್ಕೊಂಡಿಲ್ಲ. ಕ್ರಂಚಿ ಬಟರ್ಫ್ಲೈ ಯಾಕೆ ಬಾಟ್ಲು ಬೆಲ್ಲ ಬಿಟ್ಟದು. ವಾಪಸ್ ಅವಳು ಪಪ್ಪನೇ ಪದ. ಎಲ್ಲ ಅದಕ್ಕೆ ನಾವು ಹುಡುಗ ಬ್ರೇಸ್ಲೆಟ್ ಅಲ್ಲ ಕೈಗೆ ಬರೋದು. ಮತ್ತೆ ಇದು ನನ್ನ ಫೇವ್ರೆಟ್ ಚಾಕ್ಲೇಟ್ ಹಂಚ್ಕೊಟ್ಟೆ. ಆಕ್ಚುಲಿ ಇನ್ನೊಂದು ಹೆಂಗೋ ಸಂಕೇತ ಮಾಡೋದು. ಮನೆಗೆ ಹೋಗ್ಬಿಟ್ಟು ಏನೇನಾಯ್ತಮ್ಮ, ಏನು ಕೇಳಿಸ್ಕೊಂಡಮ್ಮ ಅಂದ್ರೆ ನಮ್ಮಮ್ಮ ಏನು ಆ ಥರ ಇಲ್ಲ, ಈಗ ಸೂಪರ್ಸ್ಟಿಷನ್ ಎಲ್ಲ ಏನು ಎಂಜಾಯ್ ಮಾಡ್ತಾರೆ ಅಷ್ಟೇ. ಜಾಲಿ ಜಾಲಿ ಎಲ್ಲ ಖಾಲಿ ಖಾಲಿ. ಪಿಜ್ಜಾ ಎಲ್ಲ ಖಾಲಿ. ಖಾಲಿ ಖಾಲಿ. ಇನ್ನೇನೋ ತೆಗಿದೆ, ಕಟ್ ಮಾಡೋಣ. ತೆಗ್ದಾಯ್ತು 2 ಸತಿ. ಕಾಣ್ಬೇಕಲ್ಲ, ಗೊತ್ತಾಗಲ್ಲ ಅವ್ರಿಗೂ. ಇಷ್ಟು ಜನ ಇದ್ದೀವಿ, ತಿಂದಿರೋದು ಇಷ್ಟು. ಅಂದ್ರೂ ಹೊಟ್ಟೆ ತುಂಬಿತು. ಯಾರು ಕೇಕ್ ಸ್ವೀಟ್ ಎಲ್ಲ ಜಾಸ್ತಿ. ಇಲ್ಲಿಗೆ ವಿಡಿಯೋ ಎಂಡ್ ಆಯ್ತು.